ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ MCQs ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನೀವು ಫ್ರಾಮ್ ದ ಬಿಗಿನಿಂಗ್, ಇವಾಗಂತೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ 1ನೇ ಕ್ಲಾಸ್ ಅಥವಾ LKG UKG ಇಂದಾನೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಗೊತ್ತಿಲ್ಲ ಅಥವಾ ಕ್ಲಾಸ್ ಬೇಕು ಅಂತ ಇದ್ರೆ ನಿಮ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತವಾಗಿಯೂ ಈ ಟಾಪಿಕ್ ಮೇಲೆ ಒಂದು ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆನಾ? ಲೆಟ್ಸ್ ಸಿ ದ ಫಸ್ಟ್ ಕ್ವೆಶ್ಚನ್. Identify the parts of speech of the following questions. Ravi is a good boy. ರವಿಯನ್ನ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ವರ್ಬ್, ನೌನ್, ಅಡ್ವರ್ಬ್, ಅಡ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಈಸ್ ನೌನ್. ಯಾಕಂದ್ರೆ ರವಿ ಅನ್ನುವಂಥದ್ದು ನೇಮಿಂಗ್ ವರ್ಡ್ ಆಗಿರೋದ್ರಿಂದ ರವಿ ಈಸ್ ಅ ನೌನ್ ಆಗತ್ತೆ, ಅಂದ್ರೆ ನಾಮಪದ ಆಗತ್ತೆ. ಓಕೆನಾ? ಹೆಸರು, ಊರಿನ ಹೆಸರು ಇರ್ಬೋದು ಅಥವಾ ಯಾವ್ದೋ ಒಬ್ಬ ವ್ಯಕ್ತಿಯ ಹೆಸರು ಇರ್ಬೋದು, ಹೀಗೆ ಥಿಂಗ್ಸಿನ ಹೆಸರು ಇರ್ಬೋದು, ಪ್ರಾಣಿ, ಪಕ್ಷಿ, ಫ್ಲವರ್ಸ್, ಯಾವುದ್ರದ್ದೇ ಹೆಸರು ಇರ್ಬೋದು, ಅವೆಲ್ಲ ಏನಾಗತ್ತೆ, ನೌನ್ ಅಂತ ಕರೆಸ್ಕೊಳತ್ತೆ. ಸೆಕೆಂಡ್ ಒನ್, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ವರ್ಬ್, ಕಂಜಂಕ್ಷನ್, ಅಡ್ವರ್ಬ್, ಅಡ್ಜೆಕ್ಟಿವ್ ಅಂತ ಆಪ್ಷನ್ ಇದೆ. ಬ್ಯೂಟಿಫುಲ್ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಅನ್ನೋದು ಆಪ್ಷನ್ ಡಿ ಅಡ್ಜೆಕ್ಟಿವ್ ಆಗತ್ತೆ. ಯಾಕಂದ್ರೆ ಬ್ಯೂಟಿಫುಲ್ ಗರ್ಲ್ ಇದು ಯಾವುದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ? ಗರ್ಲ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ನಾಮಪದ ಅಥವಾ ನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಪದವನ್ನ ನಾವು ಏನಂತೇವೆ? ಅಡ್ಜೆಕ್ಟಿವ್ ಅಂತ ಕರೀತೇವೆ. ನೌನ್ ಆರ್ ಪ್ರನೌನ್. ಓಕೆನಾ? ಅದನ್ನ ಡಿಸ್ಕ್ರೈಬ್ ಮಾಡುವಂತಹ ವರ್ಡ್ ಅನ್ನ ನಾವು ಅಡ್ಜೆಕ್ಟಿವ್ ಅಂತ ಕರೀತೇವೆ. ನೆಕ್ಸ್ಟ್, he runs quickly. ಪ್ರನೌನ್, ಅಡ್ವರ್ಬ್, ಅಡ್ಜೆಕ್ಟಿವ್, ನೌನ್. ಕ್ವಿಕ್ಲಿ ಅನ್ನೋದು ಅಂಡರ್ಲೈನ್ ಆಗಿದೆ. ಆನ್ಸರ್ ಈಸ್ ಅಡ್ವರ್ಬ್. ಬಿಕಾಸ್ ಕ್ವಿಕ್ಲಿ ಅನ್ನುವಂತಹ ವರ್ಡ್ ಯಾವುದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ? ರನ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹೇಗೆ ಓಡ್ತಾ ಇದ್ದಾನೆ ಅವನು? ಕ್ವಿಕ್ ಆಗಿ ಓಡ್ತಾ ಇದ್ದಾನೆ. ಮೀನ್ಸ್ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಪದವನ್ನ ನಾವು ಅಡ್ವರ್ಬ್ ಅಂತ ಕರಿತೇವೆ. ಓಕೆನಾ? The children play cricket. Here, play is underlined, ಅಲ್ವಾ? Verb, interjection, noun, preposition. Answer is verb. Play ಅನ್ನುವಂಥದ್ದು ಒಂದು ಕ್ರಿಯೆಯನ್ನ ತೋರಿಸ್ತಾ ಇದೆ, ಅದಕ್ಕೋಸ್ಕರ ಅದು ವರ್ಬ್ ಆಗತ್ತೆ. ಆಕ್ಷನ್ ವರ್ಡ್. She is my best friend. ಇಲ್ಲಿ she ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ನೌನ್, ಅಡ್ಜೆಕ್ಟಿವ್, ಆರ್ಟಿಕಲ್, ಪ್ರನೌನ್. ಆನ್ಸರ್ ಈಸ್ ಪ್ರನೌನ್. ಶಿ ಅನ್ನುವಂಥದ್ದೇನು? ಪ್ರನೌನ್. ಪ್ರನೌನ್ ಅಂದ್ರೆ ಪ್ರನೌನ್ ಈಸ್ ಅ ವರ್ಡ್ ವಿಚ್ ರಿಪ್ಲೇಸಸ್ ಅ ನೌನ್. ನೌನ್ ಅನ್ನ ಬದಲಾವಣೆ ಮಾಡುವಂತಹ ಪದ ಅಥವಾ ನೌನಿನ ಬದಲಿಗೆ ಉಪಯೋಗಿಸುವಂತಹ ಪದ. ಅದಕ್ಕೇನಂತೇವೆ ನಾವು? ಪ್ರನೌನ್ ಅಂತ ಅಂತೇವೆ. ಶಿ ಅನ್ನುವಂಥದ್ದು ಪ್ರನೌನ್. ಅಲ್ಲಿ ಸಪೋಸ್ ಅವಳ ಹೆಸರನ್ನ ಕೊಟ್ಟಿದ್ರೆ ಅದು ನೌನ್ ಆಗಿರ್ತಿತ್ತು, ಅಲ್ವಾ? ಐ ಲೈಕ್ ಟೀ ಅಂಡ್ ಕಾಫಿ. ಪ್ರಿಪೋಸಿಷನ್, ಅಡ್ವರ್ಬ್, ಕಂಜಂಕ್ಷನ್, ಪ್ರನೌನ್. ಆಂಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಆಂಡ್ ಅನ್ನುವಂಥದ್ದು ಕಂಜಂಕ್ಷನ್ ಆಗತ್ತೆ. ಯಾಕಂದ್ರೆ ಕಂಜಂಕ್ಷನ್ ಮೀನ್ಸ್ ಜಾಯಿನಿಂಗ್ ವರ್ಡ್. ಓಕೆನಾ? ಅದು ಯಾವುದೋ ಒಂದು ಎರಡು ವರ್ಡ್ಸ್ ಗಳನ್ನ ಜಾಯಿನ್ ಮಾಡುವಂತಹ ವರ್ಡ್ ಇರ್ಬೋದು ಅಥವಾ ಯಾವುದೋ ಎರಡು ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡುವಂತಹ ವರ್ಡ್ ಆದ್ರೂ ಆಗಿರ್ಬೋದು. ಇಲ್ಲಿ ಟೀ ಮತ್ತೆ ಕಾಫಿ ಇದನ್ನ ಜಾಯಿನ್ ಮಾಡ್ತಾ ಇರೋದು ಯಾವುದು? ಆಂಡ್ ಅನ್ನುವಂತಹ ವರ್ಡ್. ಅದರಿಂದ ಇದು ಕಂಜಂಕ್ಷನ್ ಆಗತ್ತೆ. ದ ಬುಕ್ ಈಸ್ ಆನ್ ದ ಟೇಬಲ್. ಆನ್ ಅಂಡರ್ಲೈನ್ ಆಗಿದೆ. ಪ್ರಿಪೋಸಿಷನ್, ಕಂಜಂಕ್ಷನ್, ಅಡ್ಜೆಕ್ಟಿವ್, ನೌನ್. ಆನ್ಸರ್ ಎ ಪ್ರಿಪೋಸಿಷನ್. ಯಾಕೆ? ಯಾವ ಪ್ಲೇಸ್ ಮೇಲೆ ಬುಕ್ ಇದೆ ಅನ್ನುವಂಥದ್ದನ್ನ ಯಾವುದು ತೋರಿಸ್ತಾ ಇದೆ? ಪ್ರಿಪೋಸಿಷನ್ ತೋರಿಸ್ತಾ ಇದೆ, ಅಲ್ವಾ? ನೆಕ್ಸ್ಟ್,
ವಾವ್, ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್. ಇಲ್ಲಿ ವಾವ್ ಅನ್ನುವಂಥದ್ದು ಅಂಡರ್ಲೈನ್ ಆಗಿದೆ. ಅಡ್ವರ್ಬ್, ಇಂಟರ್ಜೆಕ್ಷನ್, ಪ್ರಪೋಸಿಷನ್, ಅಡ್ಜೆಕ್ಟಿವ್. ಆನ್ಸರ್ ಈಸ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಮೀನ್ಸ್ ಸಡನ್ ಇಮೋಷನ್ ಅಥವಾ ಸಡನ್ ಸರ್ಪ್ರೈಸ್ ಆಗಿರುವಂತದ್ದು. ವಾವ್, ಬ್ಯೂಟಿಫುಲ್ ಪೇಂಟಿಂಗ್ ಅಂದ್ರೆ ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಮೀನ್ಸ್, ಈಗ ಯಾವುದೋ ಒಂದು ಪೇಂಟಿಂಗ್ ಅನ್ನ ನೋಡಿದಾಗ ತಕ್ಷಣಕ್ಕೆ ಬರುವಂತಹ ಒಂದು ಎಕ್ಸ್ಪ್ರೆಷನ್ ಅದು. ಇಲ್ಲ, ನಾನು ಇದೇ ಎಕ್ಸ್ಪ್ರೆಷನ್ ಕೊಡ್ತೀನಿ ಪೇಂಟಿಂಗ್ ನೋಡಿದ್ರೆ ಅಂತ ನಾವು ಮನ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿರುವಂತದ್ದಲ್ಲ. ತಕ್ಷಣಕ್ಕೆ ಬರುವಂತಹ ಸಡನ್ ಇಮೋಷನ್ಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೇವೆ. ಸೊ ವಾವ್, ಇವೆಲ್ಲ ಪದಗಳು ತಕ್ಷಣಕ್ಕೆ ಬರುವಂತದ್ದು ಅಲ್ವಾ? ದಟ್ಸ್ ವೈ ಇಂಟರ್ಜೆಕ್ಷನ್. The dog barked loudly. Barked ಅಂಡರ್ಲೈನ್ ಆಗಿದೆ. Noun, verb, adjective, preposition. Answer is B, verb. ಯಾಕಂದ್ರೆ barked ಇಟ್ಸ್ ಅ ಆಕ್ಷನ್ ವರ್ಡ್, ಕ್ರಿಯೆಯನ್ನ ತೋರಿಸ್ತಾ ಇದೆ. ಸೊ ಇದಿಷ್ಟು ಪಾರ್ಟ್ಸ್ ಆಫ್ ಸ್ಪೀಚಿನ MCQ ಆಗಿತ್ತು. ನಿಮಗೆ ಈ ತರದ MCQs ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ರೂ ಸಹ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಬೇರೆ ಬೇರೆ ಟಾಪಿಕ್ ಮೇಲೆ ಏನ್ ಮಾಡ್ತೇನೆ, MCQ ಅನ್ನ ರೆಡಿ ಮಾಡಿ ನಿಮ್ಗೆ ಕೊಡ್ತೇನೆ ನಾನು. ನೀವು ಆರಾಮಾಗಿ ಇದನ್ನ ಸಾಲ್ವ್ ಮಾಡೋ ತರ ಬೇಕಿದ್ರು ಕೊಡ್ತೀನಿ. ಕೆಳಗಡೆ ಆನ್ಸರ್ ಬೇಡ ನಿಮ್ಗೆ, ನೀವೇ ಗೆಸ್ ಮಾಡ್ತೀರಾ ಅಂದ್ರೆ ಆ ತರ ಬೇಕಿದ್ರು MCQ ಅನ್ನ ರೆಡಿ ಮಾಡಿ ಕೊಡುವಂತಹ ಪ್ರಯತ್ನವನ್ನ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.